Hi, my dear students. Welcome back to my channel. Welcome back to SSLC Science Exam Preparation video series. ಸ್ಟೂಡೆಂಟ್ಸ್, ಈಗ ನಾಳೆ ನಿಮಗೆ ಸ್ಟೇಟ್ ಲೆವೆಲ್ ಸೈನ್ಸ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಇರೋದ್ರಿಂದ ನಿಮಗೆ ಹೆಲ್ಪ್ ಆಗೋ ರೀತಿ ಕೆಲವೊಂದು ವೀಡಿಯೋಸನ್ನು ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಡೂ ವಾಚ್ ಆಲ್ ದ ವೀಡಿಯೋಸ್ ಆ್ಯಂಡ್ ಗೆಟ್ ಮ್ಯಾಕ್ಸಿಮಮ್ ಬೆನಿಫಿಟ್ ಔಟ್ ಆಫ್ ಇಟ್. ಸೊ ಫಸ್ಟ್ ವಿಡಿಯೋ, ಈ ಒಂದು ವಿಡಿಯೋ ಏನು ಪೋಸ್ಟ್ ಮಾಡ್ತಾ ಇದ್ದೀವಿ, ದಿಸ್ ಈಸ್ ರಿಲೇಟೆಡ್ ಟು ಫಿಸಿಕ್ಸ್. ಸೊ ಒಂದು ಸ್ಯಾಂಪಲ್ ಪೇಪರ್ ಅಥವಾ ಟ್ರಯಲ್ ಪೇಪರ್ನ ಈ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಬರಬಹುದು. ಸೊ ಈ ವಿಡಿಯೋದಲ್ಲಿ ಸಾಕಷ್ಟು ಐಡಿಯಾಸ್ ಸಿಗುತ್ತೆ ನಿಮಗೆ. ಆ್ಯಸ್ ವಿ ಸಾಲ್ವ್ ದ ಕ್ವೆಶನ್ಸ್ ನಿಮಗೆ ಸಾಕಷ್ಟು ಐಡಿಯಾಸ್ ಸಿಗುತ್ತೆ. ಸೊ ಡೂ ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ. ನಿಮಗೆ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ ಹಾಗೂ ನಾಳಿನ ಎಕ್ಸಾಮಲ್ಲಿ ಕ್ವೆಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಸಾಕಷ್ಟು ಐಡಿಯಾಗಳು ಸಿಗುತ್ತೆ. ಸೊ SSLC ಮ್ಯಾಥಮ್ಯಾಟಿಕ್ಸ್ ರಿಲೇಟೆಡ್ ಯಾವುದೇ ಒಂದು ಇಶ್ಯೂ ಇದ್ದರೂ ಕೂಡ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ಸಬ್ಸ್ಕ್ರೈಬ್ ಟು DVS ಮ್ಯಾಥ್ ಚಾನಲ್. ಸೊ ಸೈನ್ಸ್ ಆ್ಯಂಡ್ ಮ್ಯಾಥಮ್ಯಾಟಿಕ್ಸ್ ಈ ಎರಡು ಸಬ್ಜೆಕ್ಟಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಫಾಲೋ ಅವರ್ ಸಜೆಷನ್ಸ್. ಇವತ್ತಿನ ಸಂಜೆ 2 ಲೈವ್ ಸೆಷನ್ಸ್ ಇರುತ್ತೆ ರಿಲೇಟೆಡ್ ಟು ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಸೊ ಡೂ ಅಟೆಂಡ್ ದೋಸ್ ಲೈವ್ ಸೆಷನ್ಸ್. ಆ್ಯಂಡ್ ನೌ ದ ಫರ್ದರ್ ದ ಕ್ಲಾಸ್ ವಿಲ್ ಬಿ ಕಂಟಿನ್ಯೂಡ್ ಬೈ ದೀಪಾ ಮ್ಯಾಮ್. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ಕೇಳಿಸ್ಕೊಂಡು ಫಾಲೋ ಮಾಡಿ. ಸೊ ಆಸ್ ಯು ಆಲ್ ನೋ ದಟ್ ಫಿಸಿಕ್ಸ್ ಇಂದ ನಿಮಗೆ ಬರುವಂಥದ್ದು 3 MCQ. ಓಕೆ, ಸೊ ಫಸ್ಟ್ ಒನ್ ನೋಡಿ, ದ ಡಿವೈಸ್ ದಟ್ ಕ್ಯಾನ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಕರೆಂಟ್. ದ ಡಿವೈಸ್ ಅಂದ ತಕ್ಷಣ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೊಟ್ಟಿದ್ದಾರೆ. ಈಗ ಎಲೆಕ್ಟ್ರಿಕ್ ಕರೆಂಟ್ ಅಂದ ತಕ್ಷಣ ನೋಡಿ, ಬರೀ ಎಲೆಕ್ಟ್ರಿಕ್ ಕರೆಂಟ್ ಅಂತ ಬಂದರೆ ಅಮೀಟರು ಆಗುತ್ತೆ, ಗ್ಯಾಲ್ವನೋಮೀಟರು ಆಗುತ್ತೆ, ಜನರೇಟರು ಆಗುತ್ತೆ, ಮೋಟಾರ್ ಒಂದು ಆಗಲ್ಲ. ಯಾಕೆ ಅಂತಂದರೆ ಮೋಟಾರ್ ಇಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್. ಅರ್ಥ ಆಯ್ತಾ? ಅದೇ ಅಮೀಟರ್ ಅಂದರೆ ಜಸ್ಟ್ ಇಟ್ ಈಸ್ ಅ ಡಿವೈಸ್ ವಿಚ್ ಮೆಷರ್ಸ್ ದಿ ಎಲೆಕ್ಟ್ರಿಕ್ ಕರೆಂಟ್. ಅದೇ ಗ್ಯಾಲೋಮೀಟರ್ ಇಸ್ ಅ ಡಿವೈಸ್ ವಿಚ್ ಗಿವ್ಸ್ ದಿ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಅಥವಾ ವಿಚ್ ಏನು ಹೇಳ್ಬೋದು, ಡಿಟೆಕ್ಟ್ಸ್ ದಿ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದಿ ಸರ್ಕ್ಯೂಟ್. ಆದರೆ ಪ್ರೊಡ್ಯೂಸ್ ಅಂತ ಕೇಳಿದರೆ ಇಲ್ಲಿ ವರ್ಡ್ ನೋಡಿ, ಪ್ರೊಡ್ಯೂಸ್ ಜಾಗದಲ್ಲಿ ಡಿಟೆಕ್ಟ್ಸ್ ಅಂತ ಕೊಡ್ಬೋದು, ಮೆಷರ್ಸ್ ಅಂತ ಕೊಡ್ಬೋದು. ಓಕೆ, ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಅವರು ಪ್ರೊಡಕ್ಷನ್ ಬಗ್ಗೆ ಅಂದರೆ ಪ್ರೊಡ್ಯೂಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೇಳಿದರೆ, ಸೊ ಜನರೇಟರ್ ಇಸ್ ದಿ ಕರೆಕ್ಟ್ ಆನ್ಸರ್. ಈ ಥರ ಥಿಂಕ್ ಮಾಡಿ ಅಷ್ಟೇ, ಒಂದೊಂದು ಆಪ್ಷನ್ಸು ನೀವೇನೇನು ಆನ್ಸರ್ ಬರ್ಬೋದು, ಈ ಥರ ಓವರ್ ಆಲ್ ಆಗಿ ಥಿಂಕ್ ಮಾಡ್ತಾ ಬಂದರೆ ಖಂಡಿತ ಸೈನ್ಸ್ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಸ್ಪೀಡ್ ಆಫ್ ಲೈಟ್ ವಿಲ್ ಬಿ ಮ್ಯಾಕ್ಸಿಮಮ್ ವೈಲ್ ಪಾಸಿಂಗ್ ಥ್ರೂ. ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ನಾನು ಪ್ರೀವಿಯಸ್ ವಿಡಿಯೋ, ನಾನು ಏನು ಆಕ್ಟಿವಿಟಿ ಮತ್ತು ಎಕ್ಸ್ಪೆರಿಮೆಂಟ್ ಬೇಸ್ಡ್ ವಿಡಿಯೋ ಏನು ಪೋಸ್ಟ್ ಮಾಡಿದ್ದೆ ಅಲ್ಲಿ ಕ್ಲಿಯರಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಹೇಗೆ ಸ್ಪೀಡು ಲೈಕ್ ಮೆಟೀರಿಯಲ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿ. ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ತಾ ಬನ್ನಿ, ದ ಸ್ಪೀಡ್ ಆಫ್ ಲೈಟ್ ಇಸ್ ಮ್ಯಾಕ್ಸಿಮಮ್ ಇನ್ ಏರ್. ಯಾಕೆ ಅಂದರೆ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಇಸ್ ಲೆಸ್ ಆಸ್ ಕಂಪೇರ್ ಟು, ನೋಡ್ತಾ ಬನ್ನಿ, ಆಸ್ ಕಂಪೇರ್ ಟು ಪ್ರೀವಿಯಸ್. ನೋಡಿ, ಇವೆಲ್ಲ ಕಂಪೇರ್ ಮಾಡಿದ್ರೆ ಇದು ರೇರರ್ ಮೀಡಿಯಮ್. ಓಕೆ, ರೇರರ್ ಮೀಡಿಯಮಲ್ಲಿ ಸ್ಪೀಡು ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ಡೆನ್ಸರ್ ಮೀಡಿಯಮ್. ಹಾಗಾದರೂ ಥಿಂಕ್ ಮಾಡ್ಬೋದು. ಅಥವಾ ನಾವು ಇವೆಲ್ಲ ಜನರಲಿ ನಿಮಗೆ ಗೊತ್ತಿದೆ, ಡೈಮಂಡ್ ಅಂದರೆ 2.42 ಬರುತ್ತೆ, ಏರ್ ಅಂದರೆ 1.003 ಬರುತ್ತೆ, ವಾಟರ್ ಅಂದರೆ 1.33 ಬರುತ್ತೆ, ಕೆರೋಸಿನ್ ಅಂದರೆ 1.44 ಬರುತ್ತೆ. ನೋಡಿ, ಎಷ್ಟೋ ನೀವು ನೋಡ್ತಾ ಎಷ್ಟೋ ರಿಫ್ರಾಕ್ಟಿವ್ ಇಂಡೆಕ್ಸ್ ನಿಮ್ಮ ಬಾಯಲ್ಲೇ ಬಂದ್ಬಿಟ್ಟಿರುತ್ತೆ. ಓಕೆ, ಸೊ ಆವಾಗ ನಾನು ಹೇಳಿದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವುದಕ್ಕೆ ಕಮ್ಮಿ ಇರುತ್ತೋ ಅದಕ್ಕೆ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಇರುತ್ತೆ. ಸೊ ಆನ್ಸರ್ ಈಸ್ ಏರ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಥರ್ಡ್ ಕ್ವೆಶನ್. ನೋಡಿ, ಇದ್ರಲ್ಲಿ ನಂಗೆ ಒಂದು ಸ್ವಲ್ಪ ಈ ಕ್ವೆಶನ್ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಯಾಕೆ, ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡ್ಬೇಕು ಇದನ್ನು. ಓಕೆ, ಬಟ್ ಒಂದು ಕಾಮನ್ ಸೆನ್ಸ್, ಒಂದು ಟ್ರಿಕ್ಸ್ ಯೂಸ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ತಾ ಬನ್ನಿ, ದ ನಂಬರ್ ಆಫ್ 6 ohm ರೆಸಿಸ್ಟರ್ಸ್ ರಿಕ್ವೈರ್ಡ್ ಟು ಒಬ್ಟೈನ್ ದ ರೆಸಿಸ್ಟೆನ್ಸ್ ಆಫ್ 2 ohm ಅಂತ ಕೇಳ್ತಿದ್ದಾರೆ. ಅಂದರೆ ಇಲ್ಲಿ ನಿಮ್ಗೆ ರೆಸಿಸ್ಟರ್ಸ್ ಅಂತ ಬಂದರೆ ಅದ್ರ ಕನೆಕ್ಷನ್ ನೆನಪು ಮಾಡ್ಕೋಬೇಕು. ಹೌ ಯು ಆರ್ ಗೋಯಿಂಗ್ ಟು ಕನೆಕ್ಟ್ ದೆಮ್, ಐದರ್ ಇನ್ ಸೀರೀಸ್ ಆರ್ ಐದರ್ ಇನ್ ಪ್ಯಾರಲಲ್. ಹೌದಲ್ವಾ? ಇಲ್ಲಿ ಸೀರೀಸ್ ಅಂತೂ ಅಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಅವ್ರೇನಂತ ಹೇಳ್ತಿರೋದು, ನಂಬರ್ ಆಫ್ 6 ohmನ ನೀವು ಹೇಗೆ ಕನೆಕ್ಟ್ ಮಾಡಿದ್ರೆ ನಿಮಗೆ 2 ohm ಬರುತ್ತೆ. ನೋಡಿ, ನೀವು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ದ ಫೈನಲ್ ಏನು ಹೇಳ್ತೀವಿ ನಾವು, ಎಫೆಕ್ಟಿವ್ ರೆಸಿಸ್ಟೆನ್ಸ್ ವಿಲ್ ಬಿ ಮೋರ್. ಹೌದಲ್ವಾ? ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಮೋರ್. ಫಾರ್ ಎಕ್ಸಾಂಪಲ್, ನೀವು ಎರಡೇ ಕನೆಕ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, R1 + R2 6 + 6 12 ಆಗಬೇಕು. ಅಟ್ಲೀಸ್ಟ್ 2 ಕನೆಕ್ಟ್ ಮಾಡಿದ್ರು. ಅಲ್ಲಿ ಬರೀ 2 ohm ಕೇಳ್ತಿದ್ದಾರೆ ಅಂತಂದರೆ ಅದು ಪ್ಯಾರಲಲಾಗಿ ಕನೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ. ಈಗ ಆಯಿತು, ನಾನು ನೋಡ್ತಾ ಬರೋಣ. ಪ್ಯಾರಲಲಾಗಿ ಕನೆಕ್ಟ್ ಮಾಡಿದ್ದಾರೆ ಅಂದರೆ ಮಿನಿಮಮ್ ಎಲ್ಲಿಂದ ಶುರು ಮಾಡ್ತೀರಾ, 2 ಇಂದ ಶುರು ಮಾಡ್ತೀರಾ. ಈಗ 2 ಅಂತ ಬಂದರೆ ನೋಡಿ, 1/6 / 1/6 ಅಂತ ತೊಗೊಳ್ತೀರಾ.
ಹೌದಾ? ಇಲ್ಲಿ 1/6 ಎಲ್ ಸಿ ಎಮ್ ಏನಾಗುತ್ತೆ, 6 ಆಗುತ್ತೆ, 2/6 ಆಗುತ್ತೆ, ರೆಸಿಪ್ರೋಕಲ್ ತೊಗೊಂಡ್ರೆ 6/2 3 ಓಮ್ ಆಗಿಬಿಡುತ್ತೆ. ಹಾಗಾದರೆ ನಮ್ಗೆ ಇಲ್ಲಿ 3 ಓಮ್ ಇಲ್ಲ, 2 ಓಮ್ ಇದೆ. ಹಾಗಾದರೆ ನಾವೇನು ಮಾಡ್ತೀವಿ, ಯು ಆರ್ ಗೋಯಿಂಗ್ ಟು ಟೇಕ್ 3 1 ನೋಡ್ತಾ ಬನ್ನಿ, 1/6 1/6 1/6 ಅವಾಗ ಏನಾಗುತ್ತೆ, 3/6 ಆಗುತ್ತೆ. 3/6 ಇಫ್ ಯು ಟೇಕ್ ರೆಸಿಪ್ರೋಕಲ್ 6/3 2 ಓಮ್ ಬರುತ್ತೆ. ಹಾಗಾದ್ರೆ ಹೌ ಮೆನಿ ರೆಸಿಸ್ಟರ್ಸ್ ಯು ಆರ್ ಗೋಯಿಂಗ್ ಟು ಕನೆಕ್ಟ್? 3. ಮ್ಯಾಮ್ 2 ಇರಲೇ ಇಲ್ಲ ಇಲ್ಲಿ ಆಪ್ಷನಲ್ಲಿ. ಎಸ್, ಮಿನಿಮಮ್ 2 ಚೆಕ್, 2 ಇಲ್ಲವೇ ಇಲ್ಲ. ದಟ್ ಈಸ್ ವೆರಿ ತಿನ್, ಈಸಿಯಾಗಿ 3ಗೆ ಹೋಗಿ, 3 ಮಿನಿಮಮ್ ಇಂದ ಶುರು ಮಾಡಿ. ಓಕೆ, ಸೊ ಹಾಗಾದರೆ ನೀವು ಮಿನಿಮಮ್ ನೋಡಿ, ಯೂಶಲಿ ನಿಮಗೆ ಮೋರ್ ದೆನ್ 3 ರೆಸಿಸ್ಟರ್ಸ್ನ ಕನೆಕ್ಟ್ ಮಾಡೋದ್ರ ಅಷ್ಟೇ ಕೇಳಿರ್ತಾರೆ, ಅದಕ್ಕಿಂತ ಜಾಸ್ತಿ ಹೋಗಿರಲ್ಲ. ಅದೊಂದು ಕಾಮನ್ ಸೆನ್ಸ್ ನೀವು ಇಲ್ಲಿ ಯೂಸ್ ಮಾಡಬೇಕು. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಕಮಿಂಗ್ ಟು ದ 1 ಮಾರ್ಕ್ ಕ್ವೆಶನ್. ನೋಡಿ 1 ಮಾರ್ಕ್ ಕ್ವೆಶನ್ 2 ಕ್ವೆಶನ್ಸ್ ಇದೆ. ಓಕೆ, ವಾಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಏನು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ನಾವೇನು ಹೇಳ್ತೀವಿ, ದಿ ಅಮೌಂಟ್ ಆಫ್ ವರ್ಕ್ ಡನ್. ನೋಡಿ ಇಲ್ಲಿ ಪ್ರತಿಯೊಂದು ನಾನು ಆನ್ಸರ್ ಹೇಳ್ತಾ ಇರೋದು ನಿಮ್ಮ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ. ಓಕೆ, ಪ್ಲೀಸ್ ಕೆಲವೊಂದು ವರ್ಡ್ಸ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆ ಅದೇ ಥರ ನೀವು ಆನ್ಸರ್ ಬರಿಬೇಕಾಗತ್ತೆ. ವಾಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಏನು ಹೇಳ್ತೀವಿ, ಇದಕ್ಕೆ ಜಸ್ಟ್ ನಾನೊಂದು ಫಾರ್ಮುಲಾ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳ್ತೀನಿ ನೋಡಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ W/Q ಅಂತ ಹೇಳ್ತೀವಿ. ಓಕೆನಾ? ಇದನ್ನು ನೀವು ಸೆಂಟೆನ್ಸಲ್ಲಿ ಫಾರ್ಮ್ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಅಷ್ಟೇ. ಏನಂತ ಹೇಳ್ತೀರಾ, ಇಲ್ಲಿ ಅಬ್ಸರ್ವ್ ಮಾಡಿ, W ಅಂದರೆ ಏನು, ವರ್ಕ್. ಸೊ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ಅಷ್ಟೇ, ವೆರಿ ಸಿಂಪಲ್. ನೋಡಿ, ದಿ ಅಮೌಂಟ್ ಆಫ್, ವಾಟ್ ಇಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ದಿ ಅಮೌಂಟ್ ಆಫ್ ವರ್ಕ್ ಡನ್, ಓಕೆ, ಇನ್ ಬ್ರಿಂಗಿಂಗ್ ಯೂನಿಟ್, Q ಅಂದರೆ ಏನು, ಚಾರ್ಜ್, ಇನ್ ಬ್ರಿಂಗಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಎಸ್, ಅದಕ್ಕೆ ನೀವು ಈ ಡೆಫಿನೇಷನ್ನ ನೆನ್ಪಿಟ್ಕೋಬೇಕು ಅಂತಂದರೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ವಿ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್, W ಅಂದರೆ ವರ್ಕ್ ಡನ್, Q ಅಂದರೆ ಚಾರ್ಜ್. ಸೊ ದೇರ್ ಫೋರ್ ದಿ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ಕ್ಲಿಯರ್? ಯಾ. ಕಮಿಂಗ್ ಟು ದ ಫಿಫ್ತ್ ಒನ್, ದಿ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ ಬೈ ದಿ ಲೆನ್ಸ್ ಇಸ್ -4. ವಾಟ್ ಡಸ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಹಿಯರ್? ಓಕೆ, ಇದನ್ನು ನಾನು ಜನರಲ್ ಆಗಿ ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. ಅದು ಮಿರರ್ ಆದರೂ ಆಗಿರಲಿ, ಲೆನ್ಸ್ ಆದರೂ ಆಗಿರಲಿ. ಓಕೆ, ಮಿರರ್ ಆದರೂ ಆಗಿರಲಿ, ಲೆನ್ಸ್ ಆದರೂ ಆಗಿರಲಿ. ಸೊ ಮ್ಯಾಗ್ನಿಫಿಕೇಶನ್ ನೆನ್ಪಿಟ್ಕೊಳ್ಳಿ, ಮ್ಯಾಗ್ನಿಫಿಕೇಶನ್ ನೆಗೆಟಿವ್ ಬಂದಿದೆ ಅಂತಂದರೆ ದಿ ಇಮೇಜ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟ್. ಸೊ ಇಮೇಜ್ ನೆಗೆಟಿವ್ ಬಂದಿದೆ ಅಂದ್ರೆ ಏನು, ಇಮೇಜ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟ್. ಓಕೆನಾ? ಅದೇ ನಿಮಗೆ ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಬಂದಿದೆ ಅಂತಂದರೆ, ಪಾಸಿಟಿವ್ ಬಂದಿದೆ ಅಂದರೆ ವರ್ಚುಯಲ್ ಆ್ಯಂಡ್ ಎರೆಕ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ವಾಟ್ ಡಸ್ ದ ನೆಗೆಟಿವ್ ಸೈನ್ ಇಂಡಿಕೇಟ್ಸ್? ಏನು ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ? ದ ಇಮೇಜಸ್ ರಿಯಲ್ ಆ್ಯಂಡ್ ಇನ್ವರ್ಟ್ ಅಂತ ಹೇಳಿ ಬರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ಇಫ್ ಮ್ಯಾಗ್ನಿಫಿಕೇಶನ್ ಇಸ್ ನೆಗೆಟಿವ್, ರಿಯಲ್ ಆ್ಯಂಡ್ ಇನ್ವರ್ಟ್. ಇಫ್ ಮ್ಯಾಗ್ನಿಫಿಕೇಶನ್ ಇಸ್ ಪಾಸಿಟಿವ್, ವರ್ಚುಯಲ್ ಆ್ಯಂಡ್ ಎರೆಕ್ಟ್. ಕ್ಲಿಯರ್? ಸೊ ಇದಿಷ್ಟು ಏನಾಯಿತು, 1 ಮಾರ್ಕ್ ಕ್ವೆಶನ್ ಆಯಿತು. ನಾವು ಐ ಆಮ್ ಕಮಿಂಗ್ ಫಾರ್ 2 ಮಾರ್ಕ್ಸ್. ಎಸ್, ಸ್ವಲ್ಪ ಕ್ವೆಶನ್ಸ್ ನಿಧಾನಕ್ಕೆ ನೋಡಿ ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ಡೈರೆಕ್ಟ್ ಕರೆಂಟ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ಡೈರೆಕ್ಟ್ ಕರೆಂಟ್ ಅಂದರೆ ವಾಟ್ ಈಸ್ ಡೈರೆಕ್ಟ್ ಕರೆಂಟ್ ಅಂದರೆ ನಿಮಗೆ ಗೊತ್ತಿದೆ. ನಾನು ಇದನ್ನು ಜಸ್ಟ್ ಹೇಗೆ ನೆನ್ಪಿಟ್ಕೋತೀರಾ, ಡೈರೆಕ್ಟ್ ಕರೆಂಟ್ ಡೆಫಿನೇಷನ್ ಹೇಗೆ ನೆನ್ಪಿಟ್ಕೋತೀರಾ? ಇದೊಂದು ಗ್ರಾಫ್ ನೋಡ್ಕೊಳ್ಳಿ, ನೋಡ್ತಾ ಬನ್ನಿ. ಈಗ ಜಸ್ಟ್ ಅಬ್ಸರ್ವ್ ಮಾಡಿ ಹೇಗೆ ಹೋಗ್ತಿದೆ ಕರೆಂಟ್. ಇಟ್ ಈಸ್ ಇನ್ ಅ ಸಿಂಗಲ್ ಡೈರೆಕ್ಷನ್. ಹಾಗಾದ್ರೆ ಏನಂತ ಬರಿತೀರಾ? ದ ಕರೆಂಟ್ ಡಸ್ ನಾಟ್ ಚೇಂಜಸ್ ಡೈರೆಕ್ಷನ್ ವಿತ್ ಟೈಮ್ ಅಷ್ಟೇ. ಅಥವಾ ದ ಕರೆಂಟ್ ಫ್ಲೋಸ್ ಇನ್ ಅ ಸಿಂಗಲ್ ಡೈರೆಕ್ಷನ್ ವಿತೌಟ್ ಎನಿ ಚೇಂಜಸ್. ಇಷ್ಟು ಬರೋದ್ರು ಸಾಕು. ಓಕೆ, ನೋಡಿ 2 ಥರ ಬರಿಬೋದು. ದಿ ಕರೆಂಟ್ ದಟ್ ಡಸ್ ನಾಟ್ ಚೇಂಜಸ್ ಡೈರೆಕ್ಷನ್ ವಿತ್ ಟೈಮ್, ಅಥವಾ ದ ಕರೆಂಟ್ ಫ್ಲೋಸ್ ಇನ್ ಅ ಸಿಂಗಲ್ ಡೈರೆಕ್ಷನ್ ವಿತೌಟ್ ಎನಿ ಚೇಂಜಸ್ ವಿತ್ ಟೈಮ್ ಅಂತ ಕೂಡ ಬರಿಬೋದು. ಕ್ಲಿಯರ್ ಆಯ್ತಲ್ವಾ? ಸೊ ವಾಟ್ ಇಸ್ ಡೈರೆಕ್ಟ್ ಕರೆಂಟ್ ಅಂದರೆ ಹೀಗೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಒಂದು ಸಬ್ ಕ್ವೆಶನ್ ಇನ್ನೊಂದಿದೆ ನೋಡಿ. ಮೆನ್ಷನ್ ದಿ ಕರೆಂಟ್ ರೇಟಿಂಗ್ ಫಾರ್ ಅಪ್ಲಯನ್ಸಸ್ ವಿತ್ ಹೈಯರ್ ಪವರ್ ರೇಟಿಂಗ್. ನೋಡಿ, ನಿಮಗೆ 2 ಥರ ಪವರ್ ರೇಟಿಂಗ್ ಇದೆ. ಇದು ತುಂಬಾ ಮುಖ್ಯ. ಇದು ಕೂಡ ಅಪ್ಲಿಕೇಶನ್ ಟೈಪಲ್ಲಿ ಕೇಳ್ತಾ ಬರ್ತಾರೆ. 2 ಟೈಪ್ಸ್ ಆಫ್ ಪವರ್ ರೇಟಿಂಗ್. ಕರೆಂಟು ಇಟ್ ಮೇ ಬಿ 5 ಆಂಪಿಯರ್ ಆರ್ ಇಟ್ ಮೇ ಬಿ 15 ಆಂಪಿಯರ್. ನೋಡಿ, ಈ 5 ಆಂಪಿಯರ್ ಅನ್ನೋದು ಲೋ ಪವರ್ ರೇಟಿಂಗ್ ಅಂತ ಕರಿತೀವಿ. ಲೋ ಪವರ್ ರೇಟಿಂಗ್ ಅಂದರೆ ಇಟ್ಸ್ ಜಸ್ಟ್ ಫಾರ್ ಬಲ್ಬ್ ಆ್ಯಂಡ್ ಫ್ಯಾನ್ಗೆಲ್ಲ ಲೋ ಪವರ್ ರೇಟಿಂಗ್ ಇಟ್ ಇಸ್ 5 ಆಂಪಿಯರ್. ಅದೇ ನಿಮಗೆ ಹೈಯರ್ ಪವರ್ ರೇಟಿಂಗ್ ಲೈಕ್ ಏನಪ್ಪ, ಹೀಟಿಂಗ್ ಡಿವೈಸಸ್, ಎಲೆಕ್ಟ್ರಿಕ್ ಐರನ್, ಓವನ್, ಹೀಟರ್, ಇವನ್ನೆಲ್ಲ ನಾವು ಅದನ್ನು ಹೈ ಪವರ್ ರೇಟಿಂಗ್ ಅಂತ ಕರಿತೀವಿ. ಅದಕ್ಕೆಲ್ಲ ಎಷ್ಟಿರಬೇಕು? 15 ಆಂಪಿಯರ್ ಆಫ್ ಕರೆಂಟ್ ಇರಬೇಕು. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಎಸ್, ಕಮಿಂಗ್ ಟು ದ 7th ಕ್ವೆಶನ್. ವಾಟ್ ಈಸ್ ಮೆಂಟ್ ಬೈ ಪವರ್ ಆಫ್ ಅಕಾಮಡೇಷನ್ ಆಫ್ ಐ? ನೋಡಿ, ಇದಂತೂ ಎಲ್ಲ ಕ್ವೆಶನ್ ಪೇಪರಲ್ಲೂ ಇದ್ದೇ ಇರುತ್ತೆ. ಪವರ್ ಆಫ್ ಅಕಾಮಡೇಷನ್ ಅಂದ್ರೆ ಏನು ಅಂತ ಹೇಳಿ. ಇಟ್ ಈಸ್ ವೆರಿ ಸಿಂಪಲ್. ದಿ ಎಬಿಲಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್. ಈ ಟೆಕ್ಸ್ಟ್ ಬುಕ್ಕಲ್ಲಿ ಈಸಿ ಆಗಿದೆ. ಇಟ್ ಈಸ್ ಅನ್ ಎಬಿಲಿಟಿ. ನೋಡಿ, ಇಟ್ ಈಸ್ ಅನ್ ಎಬಿಲಿಟಿ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್. ಇಟ್ ಈಸ್ ಅನ್ ಎಬಿಲಿಟಿ ಆಫ್
ಐ ಲೆನ್ಸ್ ನೋಡಿ, ಐ ಲೆನ್ಸ್ ಟು ಅಡ್ಜಸ್ಟ್ ನೋಡಿ, ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್. ಅಷ್ಟೇ, ವೆರಿ ಸಿಂಪಲ್. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ವಸ್ತುನ ದೂರದಲ್ಲಿ ನೋಡ್ತೀರಾ, ಅಥವಾ ಹತ್ತಿರದಲ್ಲಿ ನೋಡ್ತೀರಾ, ಅಥವಾ ಕತ್ಲಲ್ಲಿ ನೋಡ್ತೀರಾ, ತುಂಬ ಬ್ರೈಟಲ್ಲಿ ನೋಡ್ತೀರಾ, ಅಂಥ ಟೈಮಲ್ಲಿ ಅದೇನು ಮಾಡುತ್ತೆ, ಅವರ್ ಐ ಲೆನ್ಸ್ ಇಟ್ಸ್ ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್. ದಟ್ ಎಬಿಲಿಟಿ ವಿ ಕಾಲ್ ಇಟ್ ಅಸ್ ಅ ಪವರ್ ಆಫ್ ಅಕಾಮಡೇಷನ್ ಆಫ್ ಐ. ಓಕೆ, ಇದರಲ್ಲಿ ಇನ್ನೊಂದು ಕ್ವೆಶನ್ ಇದೆ, ವಾಟ್ ಇಸ್ ದ ಫಂಕ್ಷನ್ ಆಫ್ ಐರೀಸ್? ವಾಟ್ ಇಸ್ ದ ಫಂಕ್ಷನ್ ಆಫ್ ಐರೀಸ್? ಐರೀಸ್ ಏನು ಮಾಡುತ್ತೆ? ಇಟ್ ಇಸ್ ವೆರಿ ಸಿಂಪಲ್, ಇಟ್ ಕಂಟ್ರೋಲ್ಸ್ ದಿ ಸೈಜ್ ಆಫ್ ಪ್ಯೂಪಿಲ್. ವೆರಿ ಸಿಂಪಲ್. ಏನು? ಇಟ್ ಕಂಟ್ರೋಲ್ಸ್ ದಿ ಸೈಜ್ ಆಫ್ ಪ್ಯೂಪಿಲ್. ನೋಟ್ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋ ಆನ್ಸರ್ಸ್ನೆಲ್ಲ, ಬಿಕಾಸ್ ಇದನ್ನ ನಾನು PDF ಆಗಿ ಕೊಡೋಕ್ಕಾಗಲ್ಲ. ಸೊ ನಾನು ಏನು ಆನ್ಸರ್ಸ್ ಹೇಳ್ತಾ ಇದ್ದೀನಿ, ಪ್ಲೀಸ್ ಬೇಕಾದ್ರೆ ಕ್ವೆಶನ್ ಪೇಪರ್ನ ನಾನು ಟ್ಯಾಗ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಬಟ್ ನಾನೇನು ಆನ್ಸರ್ಸ್ ಹೇಳ್ತಾ ಇದ್ದೀನಿ ಅದು ನಾನು ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ ಹೇಳ್ತಾ ಇರೋವಂಥದ್ದು. ಸೊ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ ನೋಡಿ. ವಾಟ್ ಇಸ್ ಪವರ್ ಆಫ್ ಅಕಾಮಡೇಷನ್ ಆಫ್ ಐಲೆನ್ಸ್ ಅಂದರೆ ಎಬಿಲಿಟಿ ಆಫ್ ಐಲೆನ್ಸ್ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್. ಮೆನ್ಷನ್ ದಿ ಫಂಕ್ಷನ್ ಆಫ್ ಐರೀಸ್ ಅಂತಂದರೆ ಇಟ್ ಇಸ್ ಕಂಟ್ರೋಲ್ಸ್ ದಿ ಸೈಜ್ ಆಫ್ ಪ್ಯೂಪಿಲ್. ಕ್ಲಿಯರ್? ಯಾ. ಕಮಿಂಗ್ ಟು ದ 8th ಒನ್, ವಾಟ್ ಇಸ್ ದಿ ಪವರ್ ಆಫ್ ಲೆನ್ಸ್? ನೋಡಿ, ಪವರ್ ರಿಲೇಟೆಡ್ ಆಗಿ ಲೈಕ್ ಹೇಗೆ ಅಂತಂದರೆ ರಿಲೇಷನ್ಶಿಪ್ ಕೇಳ್ಬೋದು, ಪವರ್ ಆಫ್ ಲೆನ್ಸ್ ಅಥವಾ SI ಯೂನಿಟ್ ಕೇಳ್ಬೋದು. ಯಾವುದಾದ್ರೂ ಒಂದು ಪವರ್ ಆಫ್ ಲೆನ್ಸ್ಗೆ ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಏನು ಕೇಳ್ತಿದ್ದಾರೆ? ವಾಟ್ ಇಸ್ ಪವರ್ ಆಫ್ ಲೆನ್ಸ್ ಅಂತೇಳಿ ಕೇಳ್ತಿದ್ದಾರೆ. ಪವರ್ ಆಫ್ ಲೆನ್ಸ್ ಅಂದರೆ ಇಟ್ ಈಸ್ ಅ ರೆಸಿಪ್ರೋಕಲ್. ನೋಡಿ, ವೆರಿ ಸಿಂಪಲ್. ಇದು ಕೂಡ ಅಷ್ಟೇ ನೋಡಿ, ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್. ಆಫ್ ಇಟ್ಸ್ ಫೋಕಲ್ ಲೆಂತ್ ಅಷ್ಟೇ, ಆಫ್ ಇಟ್ಸ್ ಫೋಕಲ್ ಲೆಂತ್ ಅಂತ ಬರೀತೀರ. ನೆಕ್ಸ್ಟ್, ರೈಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪವರ್ ಆ್ಯಂಡ್ ಫೋಕಲ್ ಲೆಂತ್ ಆಫ್ ದಿ ಲೆನ್ಸ್. ವೆರಿ ಸಿಂಪಲ್, ಫಾರ್ಮುಲಾ ಬರೋದ್ರೆ ಆಯಿತು, P = 1/f. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಪವರ್ ಪಾಸಿಟಿವ್ ಇದ್ದರೆ, ಪವರ್ ನೆಗೆಟಿವ್ ಇದ್ದರೆ ಈ ಥರ ಕೂಡ ಕೇಳ್ತಾರೆ. ಅಂದರೆ ಪವರ್ ಪಾಸಿಟಿವ್ ಇದೆ ಅಂತಂದರೆ ಫೋಕಲ್ ಲೆಂತ್ ಪಾಸಿಟಿವ್ ಇದೆ ಅಂತ ಅರ್ಥ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ. ಪವರ್ ಪಾಸಿಟಿವ್ ಇದೆ ಅಂದರೆ, ಫೋಕಲ್ ಲೆಂತ್ ಪಾಸಿಟಿವ್ ಇದೆ ಅಂದರೆ ಇಟ್ ಇಸ್ ಅ ಕಾನ್ವೆಕ್ಸ್ ಲೆನ್ಸ್, ಕನ್ವರ್ಜಿಂಗ್ ಲೆನ್ಸ್. ಅದೇ ಪವರ್ ನೆಗೆಟಿವ್ ಇದೆ ಅಂದರೆ ಫೋಕಲ್ ಲೆಂತ್ ಇಸ್ ನೆಗೆಟಿವ್, ಸೊ ಇಟ್ ಇಸ್ ಡೈವರ್ಜಿಂಗ್ ಲೆನ್ಸ್. ಓಕೆ, ಇದನ್ನು ಕಾನ್ಕೇವ್ ಲೆನ್ಸ್. ಇದನ್ನೊಂದಷ್ಟು ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಕ್ವೆಶನ್ನ ಇಲ್ಲಿವರೆಗೂ ಯಾವುದೇ ಪೇಪರಲ್ಲಿ ನಾನು ನೋಡಿಲ್ಲ, ಬಟ್ ಈ ಪೇಪರಲ್ಲಿ ಕೊಟ್ಬಿಟ್ಟಿದ್ದಾನೆ. ಏನು? ರೈಟ್ ಎನಿ 2 ರೂಲ್ಸ್ ಫಾರ್ ಡ್ರಾಯಿಂಗ್ ಅ ರೇ ಡಯಾಗ್ರಾಮ್ ಆಫ್ ಕಾನ್ವೆಕ್ಸ್ ಲೆನ್ಸ್. ರೂಲ್ಸ್ ನಿಮಗೆ ರೂಲ್ಸ್ ಗೊತ್ತಿದೆ ಅಲ್ವಾ? ಜಸ್ಟ್ ನಾನು ಇಲ್ಲಿ ನೋಡಿ, ಈ ರೂಲ್ಸ್ ನೋಡ್ಕೊಳ್ಳಿ. ಸೊ ಇಟ್ ಇಸ್ ಅ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ವಾ? ದಿಸ್ ವಿ ಕಾಲ್ ಇಟ್ ಅಸ್ ಆಪ್ಟಿಕ್ ಸೆಂಟರ್. ನೋಡಿ, ದಿಸ್ ವಿ ಕಾಲ್ ಇಟ್ ಅಸ್ F2F ಅಥವಾ F1 F2 ಅಂತಲೂ ಬರಿಬೋದು. F2F ಅಂತ ಬರಿತೀವಿ. ಸೊ ಪ್ಯಾರಲಲ್ ಆಗಿ ಬಂದರೆ, ಇಫ್ ರೇ ಇಸ್ ಪ್ಯಾರಲಲ್ ಇಟ್ ರಿಫ್ರಾಕ್ಟ್ ಥ್ರೂ F ಅಂತ ಹೇಳ್ತೀವಿ. ಓಕೆ, ಅದೇ ಆಪ್ಟಿಕ್ ಸೆಂಟ್ರಿಗೆ ಬಂದರೆ ವಿತೌಟ್ ಎನಿ ಡಿವಿಯೇಷನ್ ಇಟ್ ವಿಲ್ ಮೂವ್ ಅಂತ ಹೇಳಿ. ದೀಸ್ ಆರ್ ದಿ ರೂಲ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ ನೋಡಿದ್ರೆ ರೂಲ್ಸೇ ಸಪ್ರೇಟಾಗಿ ಮಿರರ್ಗೂ ಕೊಟ್ಟಿದ್ದಾರೆ, ಲೆನ್ಸ್ಗೂ ಕೊಟ್ಟಿದ್ದಾರೆ. ಏನು ಬರಿತೀರಾ? ನಾನು ಹೇಳ್ತಾ ಬರ್ತೀನಿ, ನೋಟ್ ಮಾಡ್ಕೊಳ್ಳಿ. ವಾಟ್ ಇಸ್ ಯು ಗೋಯಿಂಗ್ ಟು ರೇ? ಫಸ್ಟ್ ಸೆಂಟೆನ್ಸ್ ಏನು ಬರಿಬೋದು? ರೇ ಪ್ಯಾರಲಲ್ ಟು ದಿ ಪ್ರಿನ್ಸಿಪಲ್ ಆಕ್ಸಿಸ್. ನಾನೇನು ಹೇಳಿದೆ? ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ರಾಕ್ಷನ್ ಫ್ರಮ್ ಕಾನ್ವೆಕ್ಸ್ ಲೆನ್ಸ್ ಪಾಸಸ್ ಥ್ರೂ ದಿ ಪ್ರಿನ್ಸಿಪಲ್ ಫೋಕಸ್. ಇನ್ನೊಂದ್ಸರಿ ನೋಡಿ, ನಾವು ಇನ್ಸಿಡೆಂಟ್ ರೇ ಏನಾಗುತ್ತೆ? ಇಫ್ ಇಟ್ ಈಸ್ ಪ್ಯಾರಲಲ್ ಟು ದಿ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ರಾಕ್ಷನ್ ಇಟ್ ಪಾಸಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ಅದು ಪಾಯಿಂಟ್ ನಂಬರ್ 1. ಎನಿ 2 ಅಂತ ಕೇಳಿದ್ದಾರೆ. ನಂಬರ್ 2, ಇಫ್ ಅ ರೇ ಪಾಸಸ್ ಥ್ರೂ ದಿ ಆಪ್ಟಿಕ್ ಸೆಂಟರ್ ಆಫ್ ಲೆನ್ಸ್ ವಿಲ್ ಎಮರ್ಜ್ ವಿತೌಟ್ ಎನಿ ಡಿವಿಯೇಷನ್. ಇಟ್ ಎಮರ್ಜ್ ವಿತೌಟ್ ಎನಿ ಡಿವಿಯೇಷನ್. 2 ಪಾಯಿಂಟನ್ನು ನೀವು ಬರಿಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ, ನೋಟ್ ಮಾಡ್ಕೊಳ್ಳಿ. ಓಕೆ, ನಾವು ಐ ಆಮ್ ಕಮಿಂಗ್ ಫಾರ್ 3 ಮಾರ್ಕ್ಸ್ ಸೆಕ್ಷನ್. ಹೌ ಇಸ್ ವಿಂಡ್ ಎನರ್ಜಿ ಇಸ್ ಹಾರ್ನೆಸ್ಡ್? ನೋಡಿ, ಇಲ್ಲಿ ಸುಮಾರು ಜನ ಮಕ್ಳು ಏನು ಮಾಡ್ಬಿಡ್ತಾರೆ, ವಿಂಡ್ ಎನರ್ಜಿ ಅಂದ ತಕ್ಷಣ ಲೈಕ್ ಅದರದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಬರೆಯೋಕ್ಕೆ ರೆಡಿ ಆಗುತ್ತೆ. ಫಸ್ಟ್ ಅವ್ರು ಕೇಳ್ತಾ ಇರೋದು ವಿಂಡ್ ಎನರ್ಜಿ ಹೇಗೆ ಬರುತ್ತೆ, ಹೌ ಇಟ್ ಇಸ್ ಹಾರ್ನೆಸ್ಡ್ ಅಂತ ಕೇಳ್ತಾ ಇರೋದು. ಇಲ್ಲಿ ನೀವು 2 ಪಾಯಿಂಟಲ್ಲಿ ಬರೆದ್ರೆ ಸಾಕು. ವಿಂಡಿಂದ ನಮ್ಗೆ ಹೇಗೆ, ಹೌ ಇಟ್ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಸಿಟಿ ಅಂತ ಕೇಳಿದ್ರೆ, ದ ವಿಂಡ್ ಮಿಲ್ಸ್, wind energy is harnessed by the windmills, where the rotatory motion of windmill is used to turn the turbines. Okay, turn the turbines of electric generator and generate electricity. ಅಂದ್ರೆ ಇಲ್ಲಿ ನಾವು ಎಲೆಕ್ಟ್ರಿಸಿಟಿ ಆಗಿ ಜನರೇಟ್ ಮಾಡೋಕೆ ವಿ ಆರ್ ಯೂಸಿಂಗ್ ದಿ ವಿಂಡ್ ಮಿಲ್ಸ್, ವೇರ್ ದ ರೊಟೇಟರಿ, ಆರ್ ಯು ಕ್ಯಾನ್ ಕನ್ವರ್ಟ್ ಇಟ್ ಆಸ್ ಅದನ್ನು ನೀವು ಮೆಕ್ಯಾನಿಕಲ್ ಎನರ್ಜಿ ಅಂತ ಬರಿಬೋದು. ವೇರ್ ಮೆಕ್ಯಾನಿಕಲ್ ಎನರ್ಜಿ ರೊಟೇಟ್ಸ್ ದಿ ಟರ್ಬೈನ್ಸ್ ಆ್ಯಂಡ್ ಜನರೇಟ್ ದಿ ಎಲೆಕ್ಟ್ರಿಸಿಟಿ. ಜಸ್ಟ್ 1 ಸೆಂಟೆನ್ಸ್ ನೀವು ಬರೆದ್ರೆ ಸಾಕಿದೆ 3 ಮಾರ್ಕ್ಸ್ಗೆ. ಹೌ ವಿಂಡ್ ಎನರ್ಜಿ ಇಸ್ ಹಾರ್ನೆಸ್ಡ್ ಅಂತಂದರೆ ಯೂಸಿಂಗ್ ವಿಂಡ್ ಮಿಲ್ಸ್. ಓಕೆ, ವಿಂಡ್ ಮಿಲ್ಸ್, ದ ರೊಟೇಟರಿ ಮೋಷನ್ means which makes the turn the turbines and generates the electricity ಅಂತ ಹೇಳಿ ಬರಿಬೋದು, ಯೂಸಿಂಗ್ ಜನರೇಟರ್ಸ್. ನೆಕ್ಸ್ಟ್, ರೈಟ್ ದ ಲಿಮಿಟೇಷನ್ಸ್ ಆಫ್ ವಿಂಡ್ ಎನರ್ಜಿ. ಲಿಮಿಟೇಷನ್ಸ್ ಅಂದರೆ ಡಿಸ್ಅಡ್ವಾಂಟೇಜಸ್ ಅಂತ.
ಓಕೆ, ಡಿಸ್ಅಡ್ವಾಂಟೇಜಸ್ ಬಗ್ಗೆ ಕೇಳ್ತಿದ್ದಾರೆ. ಏನೇನು ಡಿಸ್ಅಡ್ವಾಂಟೇಜಸ್ ಇದೆ ಇದರಲ್ಲಿ ನಿಮ್ಗೆ ಆಲ್ರೆಡಿ ನಾನು ಇದನ್ನು ಆ್ಯಕ್ಚುಲಿ ಸುಮಾರು ಡಿಸ್ಕಸ್ ಮಾಡಿದ್ದೀನಿ. ಏನು ಫಸ್ಟ್ ಒನ್ ಏನು, ವಿಂಡ್ ಎನರ್ಜಿ ಫಾರ್ಮ್ಸ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ ಓನ್ಲಿ ದೋಸ್ ಪ್ಲೇಸಸ್ ವಿಂಡ್ ಬ್ಲೋಸ್ ಫಾರ್ ಗ್ರೇಟರ್ ಪಾರ್ಟ್ ಆಫ್ ದಿ ಇಯರ್. ಆಮೇಲೆ ವಿಂಡ್ ಸ್ಪೀಡ್ ಎಷ್ಟಿರಬೇಕು ನಿಮಗೆ ಗೊತ್ತಿದೆ, 15 km/h ಇರಬೇಕು. 15 ಕಿಲೋಮೀಟರ್ ಇದೊಂದು ಬರಿಬೋದು. ವಿಂಡ್ ಸ್ಪೀಡ್ ಇಷ್ಟಿದ್ರೆ ಮಾತ್ರ ಇಟ್ ರೊಟೇಟ್ಸ್ ದಿ ಟರ್ಬೈನ್ಸ್, ಆ ವಿಂಡ್ ಮಿಲ್ಸ್ನ ರೊಟೇಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ದ ಇನಿಷಿಯಲ್ ಕಾಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಇಸ್ ವೆರಿ ಹೈ. ಇನಿಷಿಯಲ್ ಕಾಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಇಸ್ ವೆರಿ ಹೈ. ಆಮೇಲೆ ಹೈ ಲೆವೆಲ್ ಆಫ್ ಮೇಂಟೆನೆನ್ಸ್ ಇಸ್ ನೀಡೆಡ್ ಡ್ಯೂರಿಂಗ್ ದಿ ಲೈಕ್ ಸ್ಟ್ರಾಮ್ ಆಗಿರ್ಬೋದು, ಸೈಕ್ಲೋನ್ ಆಗಿರ್ಬೋದು. ಈ ಥರ ಆದಾಗ ಏನಾಗುತ್ತೆ, ವಿಂಡ್ ಏನಾಗುತ್ತೆ, ಇಟ್ ಕ್ಯಾನ್ ಬಿ ಡ್ಯಾಮೇಜ್ಡ್. ಓಕೆ, ಸೊ ಹೈ ಲೆವೆಲ್ ಮೇಂಟೆನೆನ್ಸ್ ಅಂತ ಬರೀರಿ. ಅಥವಾ ಇನ್ನೊಂದು ಬರಿಬೋದು ನೀವು, ಯಾಕೆಂದರೆ ಸ್ಟೋರೇಜ್ ಸೆಲ್ಸ್, ಬ್ಯಾಕಪ್ ಫೆಸಿಲಿಟೀಸ್ ನೀಡೆಡ್ ವೆನ್ ದೆರ್ ಇಸ್ ನೋ ವಿಂಡ್ ಇಲ್ಲದೆ ಇದ್ದಾಗ ಬ್ಯಾಕಪ್ ಫೆಸಿಲಿಟೀಸ್ ಬೇಕು. ನೋಡ್ತಾ ಬನ್ನಿ, ಒಂದೊಂದೇ ಪಾಯಿಂಟ್ ಇನ್ನೊಂದು ರಿಪೀಟ್ ಮಾಡ್ತೀನಿ. ಓಕೆ, ಫಸ್ಟ್ ಒನ್ ಏನು ಬರಿಬೋದು, the wind speed must be 15 km/h. Okay, next, initial cost of establishment is high and it needs high level of maintenance when there is a storm and cyclones, and backup facility is needed ಅಂತ ಹೇಳಿ ಬರಿಬೋದು. ಕ್ಲಿಯರ್ ಆಯ್ತಲ್ಲ? ಆರ್ ಆಪ್ಷನ್ ಕೊಟ್ಟಿದ್ದಾನೆ ನೋಡಿ, ನೇಮ್ ಎನಿ 2 sources that you consider to be renewable, give reason for your answer. ಅಂದರೆ ನೀವು ಇಷ್ಟು, ನಾವು ಸುಮಾರು ಎನರ್ಜಿ ಸೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಯಾವ್ಯಾವುದು, ಥರ್ಮಲ್ ಪವರ್ ಎನರ್ಜಿ, ಜಿಯೋ ಥರ್ಮಲ್, ಹೈಡ್ರೋ ಎಲೆಕ್ಟ್ರಿಸಿಟಿ, ಸೋಲಾರ್ ಎನರ್ಜಿ, ಬಯೋಮಾಸ್ ಮತ್ತು ನ್ಯೂಕ್ಲಿಯರ್ ಎನರ್ಜಿ, ಇಷ್ಟೊಂದು ಸಾಕಷ್ಟಿದೆ ಅಲ್ವಾ. ಅದರಲ್ಲಿ ಅವ್ರು ಕೇಳ್ತಾ ಇರೋದು ಯಾವುದನ್ನು ನೀವು ರಿನ್ಯೂವಬಲ್ ಅಂತ ಕನ್ಸಿಡರ್ ಮಾಡ್ತೀರಾ, ಅದಕ್ಕೆ ನೀವು ರೀಸನ್ ಕೊಡಿ ಅಂತ ಕೇಳ್ತೀರಾ. ಇದ್ರಲ್ಲಿ ಬೇಸಿಕ್ ಆಗಿ ನೀವು ಬೇಕಾದ್ರೆ ಹೈಡ್ರೋ ಪವರ್ ಎನರ್ಜಿನ ಬರಿಬೋದು. ನೋಡಿ, ಹೈಡ್ರೋ ಫಸ್ಟ್ ಒನ್ನು, ನೀವು ಹೈಡ್ರೋ ಪವರ್ ಎನರ್ಜಿನ ನೀವು ರಿನ್ಯೂವಬಲ್ ಅಂತ ಬರಿಬೋದು. ಯಾಕೆ ಅಂತಂದರೆ, ರೀಸನ್ ಯಾಕಪ್ಪ ಅಂತಂದರೆ, ಲೈಕ್ ಬಿಕಾಸ್ ವಾಟರ್ ವಿಲ್ ಬಿ ಅವೈಲಬಲ್ ಇನ್ ನೇಚರ್. ಇಲ್ಲಿ ನಾವು ಯೂಸ್ ಮಾಡ್ತಿರೋಂಥ ಸೋರ್ಸು ವಾಟರ್, ಹೌದಲ್ವಾ? ಅದು ಇಟ್ ಈಸ್ ಅವೈಲಬಲ್ ಇನ್ ನೇಚರ್ ಆ್ಯಂಡ್ ಇಟ್ ಕ್ಯಾನ್ ಬಿ ರೀಸೈಕಲ್ ಟು ವಾಟರ್ ಸೈಕಲ್. ರೀಸೈಕಲ್ ಮಾಡ್ಬೋದು ಅದನ್ನು, ಮತ್ತೆ ವಿ ಕ್ಯಾನ್ ಯೂಸ್ ಅಗೇನ್ ಆ್ಯಂಡ್ ಅಗೇನ್. ಓಕೆ, ಸೊ ಆ ರೀಸನ್ ಬರಿಬೋದು. ವಾಟರ್ ಈಸ್ ಅವೈಲಬಲ್ ಇನ್ ನೇಚರ್. ಓಕೆ, ಅವೈಲಬಲ್ ಇನ್ ನೇಚರ್ ಅಂತ ಬರಿಬೋದು. ಅರ್ಥ ಆಯ್ತಾ? ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ ರೀಸೈಕಲ್ಡ್ ಅಗೇನ್ ಅಂತ ಬರೀತೀರಾ. ಸೆಕೆಂಡ್ ಒನ್ನು ಬಯೋಮಾಸ್. ನಾವೇನು ಬಯೋಮಾಸ್ ಎನರ್ಜಿ ಯೂಸ್ ಮಾಡ್ತೀವಿ, ಬಯೋ ಎನರ್ಜಿ ಇಸ್ ಆಲ್ಸೋ ರಿನ್ಯೂವಬಲ್. ಇದ್ರ ಜೊತೆಗೆ ಬೇಕಾದ್ರೆ ನೀವು ಸೋಲಾರ್ ಎನರ್ಜಿ ಕೂಡ ಬರಿಬೋದು, ಇಟ್ ಈಸ್ ಆಲ್ಸೋ ರಿನ್ಯೂವಬಲ್. ಓಕೆ, ಹಾಗಾಗಿ ನೀವು ಇಲ್ಲೇನು ಮಾಡ್ಬೋದು ಅಂತಂದರೆ, ವಾಟ್ ಬಯೋಮಾಸ್ ಯೂಸ್ ಮಾಡೋ ಅಂತ ಏನು ಹೇಳ್ತೀವಿ, ಬಯೋ ಮಾಸ್ ಎನರ್ಜಿ, ವುಡ್ ಆ್ಯಂಡ್ ಕೌ ಡಂಕರ್ ಅವೈಲಬಲ್ ಇನ್ ನೇಚರ್ ಆ್ಯಂಡ್ ಇಟ್ ಈಸ್ ಏನಂತ ಪ್ಲಾಂಟ್ಸ್ ಆಗಿರಲಿ ಅವೆಲ್ಲ ಈಸಿಯಾಗಿ ಅವೈಲಬಿಲಿಟಿ, ಹೌದಲ್ವಾ? ದಟ್ ಈಸ್ ರಿನ್ಯೂವಬಲ್ ಅಂತೇಳಿ ಬರಿಬೋದು. ಇವೆರಡು ಪಾಯಿಂಟ್. ಇದ್ರ ಜೊತೆಗೆ ನೀವು ಸೋಲಾರ್ ಎನರ್ಜಿ ಕೂಡ ಸೇರಿಸ್ಕೋಬೋದು. ಕ್ಲಿಯರ್ ಆಯಿತಾ? ಈಗ ನೆಕ್ಸ್ಟ್ ನೋಡ್ತಾ ಬನ್ನಿ. 10th ಒನ್, ಡ್ರಾ ದಿ ರೇ ಡಯಾಗ್ರಾಮ್ ಆಫ್ ಇಮೇಜ್ ಫಾರ್ಮೇಷನ್ ವೆನ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಅಟ್ ಸಿ concave mirror with the help of ray diagram. Mention the position, nature and image formed. F is principal focus of mirror, C is the center of curvature. ತುಂಬ ಸಿಂಪಲ್ ಆಗಿದೆ ಈ ರೇ ಡಯಾಗ್ರಾಮ್, ಅಂತ ಕಷ್ಟ ಏನು ಕೊಟ್ಟಿಲ್ಲ. ನೋಡ್ತಾ ಬನ್ನಿ, ಜಸ್ಟ್ ನಾನು ರಫ್ ಆಗಿ ಬರಿತೀನಿ. ನೋಡಿ, ಮಿರರ್, ಕಾನ್ಕೇವ್ ಮಿರರ್ ಅಂತ ಕೇಳ್ತಿದೆ, ಹೌದಾ? ನೋಡಿ, ಹೀಗೆ ಪ್ರಿನ್ಸಿಪಲ್ ಆಕ್ಸಿಸಲ್ಲಿ ನೀವು ಪಾಯಿಂಟನ್ನು ಈಕ್ವಲ್ ಆಗಿ ತಗೋಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಈ ಪಿ ಇಂದ ಸಿಗೆ ಸೇಮ್ ಡಿಸ್ಟೆನ್ಸ್ ಇರಬೇಕು. ಓಕೆ, ಫಸ್ಟ್ ಎಫ್ ಅಲ್ವಾ, ಪಿ ಇಂದ ಎಫ್ಗೆ ಈಕ್ವಲ್ ಡಿಸ್ಟೆನ್ಸ್ ಅಂದರೆ 2 ಸೆಂಟಿಮೀಟರ್, ಇಲ್ಲಿಗೂ 2 ಸೆಂಟಿಮೀಟರ್ ಇರಬೇಕು. ಓಕೆ, ಈಗ ನೋಡಿ, ಸಿ ಹತ್ರ ಇಡಿ ಅಂತ ಹೇಳ್ತಿದ್ದಾರೆ, ನೀಟಾಗಿ ಬರೀತೀರಾ. ಫಸ್ಟು ಇಟ್ ವಿಲ್ ಗೋ, ನೋಡ್ತಾ ಬನ್ನಿ, ಪ್ಯಾರ್ಲಲ್ ಆಗಿ ಹೋಗುತ್ತೆ. ಸೊ ನಿಮಗೆ ಪ್ರಕಾರ ಗೊತ್ತು, ಪ್ಯಾರ್ಲಲ್ ಆಗಿ ಹೋದರೆ ಯಾವ ಕಡೆಗೆ ರಿಫ್ಲೆಕ್ಟ್ ಆಗುತ್ತೆ, ಎಫ್ ಇಂದ ರಿಫ್ಲೆಕ್ಟ್ ಆಗುತ್ತೆ, ಹೌದಾ? ಇನ್ನೊಂದು ಸಿ ಹತ್ರನೇ ಇಟ್ಟಿರೋದ್ರಿಂದ ಅದು ಸಿ ಇಂದ ಯಾವುದೇ ಕನೆಕ್ಷನ್ ಇಲ್ಲ, ಎಫ್ ಇಂದ ಹೋಗುತ್ತೆ, ಹೌದಾ? ಎಫ್ ಇಂದ ಹೋದರೆ ಅದು ಪ್ಯಾರಲ್ ಆಗಿ ಬರುತ್ತೆ. ಓಕೆ, ಇಲ್ಲಿ ಆ್ಯಕ್ಚುಲಿ ನಾನು ನೀಟಾಗಿ ಮೆಷರ್ಮೆಂಟ್ಸ್ ಇಲ್ಲ, ಹಾಗಾಗಿ ಈಗ ಬಂದಿದೆ. ಇದು ಆ್ಯಕ್ಚುಲಿ ಇಲ್ಲೇ ಬರುತ್ತೆ, ಅಟ್ ಸಿ ಹತ್ರನೇ ಬರುತ್ತೆ. ಬಟ್ ಆರೋ ಮಾರ್ಕ್ಸ್ ಎಲ್ಲ ನೀವು ಕರೆಕ್ಟಾಗಿ ತೋರಿಸ್ಬೇಕು. ಹಾಗಾದರೆ ಆಬ್ಜೆಕ್ಟ್ನ ಎಲ್ಲಿ ಇಟ್ಟಿದ್ದೀವಿ, ಅಟ್ ಸಿ ಅಲ್ಲಿದೆ. ಇಮೇಜ್ ಎಲ್ಲಿ ಬಂದಿದೆ, ಅಟ್ ಸಿ ಅಲ್ಲಿ ಬಂದಿದೆ. ವಾಟ್ ಇಸ್ ದ ನೇಚರ್ ಯು ಆರ್ ಗೋಯಿಂಗ್ ಟು ರೈಟ್? ರಿಯಲ್ ಇನ್ವರ್ಡ್ ಸೇಮ್ ಸೈಜ್. ರಿಯಲ್ ಇನ್ವರ್ಡ್ ಸೇಮ್ ಸೈಜ್. ಕ್ಲಿಯರ್? ಯಾ, ಎಸ್. 11th ಕ್ವೆಶ್ಚನ್ ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎರಡೂ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ರಾಜೀವ್ ಕನ್ಸಲ್ಟ್ಸ್ ಅನ್ ಐ ಸ್ಪೆಷಲಿಸ್ಟ್, ಓಕೆ, ಆ್ಯಂಡ್ ಸೇಸ್ ದಟ್ ಹಿ ಈಸ್ ಅನೇಬಲ್ ಟು ಸಿ ಬೋತ್ ಡಿಸ್ಟೆಂಟ್ ಆ್ಯಂಡ್ ನಿಯರ್ ಬೈ ಆಬ್ಜೆಕ್ಟ್ ಕ್ಲಿಯರ್ಲಿ. ವಾಟ್ ವುಡ್ ದ ಐ ಸ್ಪೆಷಲಿಸ್ಟ್ ಸಜೆಸ್ಟ್ ಹಿಮ್ ಟು ಕರೆಕ್ಟ್ ಹಿಸ್ ಡಿಫೆಕ್ಟ್, ಜಸ್ಟಿಫೈ ಅವರ್ ಆನ್ಸರ್ ಅಂತೇಳಿ ಕೇಳ್ತಿದ್ದಾರೆ. ಅಂದರೆ ಅವನಿಗಿಲ್ಲಿ ಎರಡು ಹತ್ರ ಇರೋದು ಕಾಣಿಸ್ತಿಲ್ಲ, ದೂರ ಇರೋದು ಕಾಣಿಸ್ತಿಲ್ಲ ಅಂತ ಹೇಳ್ತಿರೋದು. ಓಕೆ, ಅದಕ್ಕೇನು, ವಾಟ್ ಇಸ್ ದ ರೀಸನ್ ಅಂತಂದರೆ, ಇಲ್ಲಿ ನೀವೇನು ಬರೀಬೇಕು ಅಂತಂದರೆ, ದ ಡಾಕ್ಟರ್ ಸಜೆಸ್ಟ್ ಹಿಮ್ ಬೈಫೋಕಲ್ ಲೆನ್ಸ್.
ನಿಮ್ಗೆ ಟೆಕ್ಸ್ಟ್ ಬುಕ್ಕಲ್ಲಿದೆ ಲೈಕ್ ಪ್ರೆಸ್ ಬಯೋಪಿಯಾ ಹತ್ರ. ದೋಸ್ ಆರ್ ನಾಟ್ ಏಬಲ್ ಟು ಸಿ ದ ಡಿಸ್ಟೆಂಟ್ ಆಬ್ಜೆಕ್ಟ್ ಆ್ಯಂಡ್ ಫಾರ್ ಆಬ್ಜೆಕ್ಟ್ ಟುಗೆದರ್, ಎರಡೂ ಇದ್ದರೆ ದೇ ಮಸ್ಟ್ ಯೂಸ್ ಬೈಫೋಕಲ್ ಲೆನ್ಸ್. ಓಕೆ, ಏನು ಸಜೆಸ್ಟ್ ಮಾಡ್ತಾರೆ? ಬೈಫೋಕಲ್ ಲೆನ್ಸ್. ಯಾಕೆ? ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳ್ತಾರೆ. ಯಾಕೆ ಬೈಫೋಕಲ್ ಲೆನ್ಸೇ ಯಾಕೆ ಯೂಸ್ ಮಾಡಬೇಕು ಅಂತಂದರೆ, ಇದರಲ್ಲಿ ಬೈಫೋಕಲ್ ಲೆನ್ಸಲ್ಲಿ ಕಾನ್ಕೇವು ಇರುತ್ತೆ, ಕಾನ್ವೆಕ್ಸು ಇರುತ್ತೆ, ಕಾನ್ಕೇವು ಇರುತ್ತೆ, ಕಾನ್ವೆಕ್ಸು ಇರುತ್ತೆ. ಅದರಲ್ಲಿ ನೋಡ್ತಾ ಬನ್ನಿ, ಅಪ್ಪರ್ ಪಾರ್ಟ್ ಆಫ್ ದ ಲೆನ್ಸ್, ಅಪ್ಪರ್ ಪಾರ್ಟ್ ಆಫ್ ದ ಲೆನ್ಸ್ ಹ್ಯಾವ್ ಅಲ್ಲೇನಿರುತ್ತೆ? ಕಾನ್ಕೇವ್ ಲೆನ್ಸ್ ಇರುತ್ತೆ, ಅಪ್ಪರ್ ಪಾರ್ಟ್. ನೋಡ್ತಾ ಬನ್ನಿ, ದಿಸ್ ಇಸ್ ಇನ್ ಅಪ್ಪರ್ ಪಾರ್ಟ್, ದಿಸ್ ಇಸ್ ಲೋಯರ್ ಪಾರ್ಟ್. ಇದನ್ನ ನಿಧಾನಕ್ಕೆ ಟೆಕ್ಸ್ಟ್ ಬುಕ್ ನೋಡಿ ಓದ್ಕೊಳ್ಳಿ ಒಂದ್ಸರಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಹಿಯರ್ ದ ಡಾಕ್ಟರ್ ಸಜೆಸ್ಟ್ ದಿ ಬೈಫೋಕಲ್ ಲೆನ್ಸ್. ವೈ? ಬಿಕಾಸ್ ದಿಸ್ ಬೈಫೋಕಲ್ ಲೆನ್ಸ್ ಕನ್ಸಿಸ್ಟ್ ಬೋತ್ ಕಾನ್ವೆಕ್ಸ್ and concave lens. The upper part of the lens consists of concave, which used to observe the distant object, athwa which helps to observe the distant object. Next, the lower part consists of convex lens, which helps to observe the near vision athwa near object ಅಂತ ಹೇಳಿ ಬರೀತೀರಾ ಅಷ್ಟೇ. ವೆರಿ ಸಿಂಪಲ್ ಇದು. ಓಕೆ, ಬೈಫೋಕಲ್. ಆ ಬೈಫೋಕಲ್ ಅಲ್ಲಿ ಎರಡೂ ಇದೆ, ಕಾನ್ವೆಕ್ಸು ಇದೆ, ಕಾನ್ಕೇವು ಇದೆ. ಕಾನ್ಕೇವ್ ಅನ್ನೋದು ಅಪ್ಪರ್ ಪಾರ್ಟ್ ಅಲ್ಲಿ ಇರುತ್ತೆ, ಕಾನ್ವೆಕ್ಸ್ ಅನ್ನೋದು ಲೋಯರ್ ಪಾರ್ಟ್ ಅಲ್ಲಿ ಇರುತ್ತೆ. ಅಪ್ಪರ್ ಪಾರ್ಟ್ ಅಲ್ಲಿರುವಂಥ ಕಾನ್ಕೇವ್ ಲೆನ್ಸು ದೂರ ಇರೋದನ್ನ ನೋಡೋಕೆ ಹೆಲ್ಪ್ ಮಾಡುತ್ತೆ, ಲೋಯರ್ ಪಾರ್ಟ್ ಅಲ್ಲಿರುವಂಥ ಕಾನ್ವೆಕ್ಸ್ ಲೆನ್ಸು ಹತ್ರ ಇರೋದನ್ನ ನೋಡೋಕೆ ಹೆಲ್ಪ್ ಮಾಡುತ್ತೆ. ಈ ಥರ ನೀವು ಬರೆದ್ರೆ ಆಯ್ತು. ಎಸ್, ನೌ ಐ ಆಮ್ ಕಮಿಂಗ್ ಟು ದ ಆರ್ ಆಪ್ಷನ್. ನೋಡಿ, ಈ ಆರ್ ಆಪ್ಷನ್ನ ಇಲ್ಲಿವರೆಗೂ ಈ ಕ್ವೆಶನ್ ಅಷ್ಟೇ ಯಾವುದೇ ಪೇಪರಲ್ಲಿ ಬಂದಿಲ್ಲ. ಓಕೆ, ಬಟ್ ಈ ಕ್ವೆಶನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಅಂದರೆ ಟೆಕ್ಸ್ಟ್ ಬುಕ್ ಏನು ಡೆಫಿನೇಷನ್ ಕೊಟ್ಟಿದ್ದಾನೆ ಅಲ್ಲಿದೆ ಇದು. ಓಕೆ, ಏನಪ್ಪ ಅಂತಂದರೆ, ನೀವು ಪ್ರಿಸಮ್ ರಿಲೇಟೆಡ್ ಆಗಿ, ಲೈಕ್ ಪ್ರಿಸಮ್ ಹ್ಯೂಮನ್ ಐ ಕಲರ್ಫುಲ್ ವರ್ಲ್ಡಲ್ಲಿ ಪ್ರಿಸಮ್ ರಿಲೇಟೆಡ್ ಆಗಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾನೆ. ಓಕೆ, ಹೇಗೆ ಡಿಸ್ಪರ್ಷನ್ ಆಗುತ್ತೆ ಅಂತ ಹೇಳಿ ಒಂದು ಪ್ರಿಸಮ್ನ ಕೊಟ್ಟು ಅಲ್ಲಿ ನಿಮಗೆ ಈ ಸೆಂಟೆನ್ಸ್ಗೆ ರಿಲೇಟೆಡ್ ಆಗಿ ಆನ್ಸರ್ ಸಿಗುತ್ತೆ. ಏನು ಕೇಳಿದಾನೆ ಫಸ್ಟ್ ನೋಡಿ, ಹೌ ಮೆನಿ ಟ್ರಯಾಂಗುಲರ್ ಬೇಸಸ್ ಆ್ಯಂಡ್ ರೆಕ್ಟ್ಯಾಂಗುಲರ್ ಲ್ಯಾಟ್ರಲ್ ಫೇಸಸ್ ಆರ್ ಪ್ರೆಸೆಂಟ್ ಇನ್ ದಿ ಪ್ರಿಸಮ್. ನೋಡಿ, ಈಗ ನಾವು ಆ್ಯಕ್ಚುಲಿ ಸುಮ್ಮನೆ ಹೀಗೆ ಬರೆದ್ಬಿಡ್ತೀವಿ, ಪ್ರಿಸಮ್ ಅಂದರೆ ಒಂದು ಟ್ರಯಾಂಗಲ್ ಬರಿತೀವಿ. ಆ್ಯಕ್ಚುಲಿ ಇಟ್ ಇಸ್ ಎ 3D ನಾವು ತೊಗೊಳೋದಾದರೆ ಈ ಥರ ಇರುತ್ತೆ ಆ್ಯಕ್ಚುಲಿ ಅದು, ಹೌದಲ್ವಾ? 3D ಶೇಪ್. ಓಕೆ, ಇಲ್ಲಿ ಆ್ಯಕ್ಚುಲಿ ಎಷ್ಟು ಫೇಸಸ್ ಅಂತಂದರೆ, ಪ್ರಿಸಮ್ ಆಸ್ 2 ಟ್ರಯಾಂಗುಲರ್ ಬೇಸಸ್ ಎಷ್ಟಿರುತ್ತೆ? ಎರಡೇ, ಇಲ್ಲಿ ಫ್ರಂಟ್ ಟು ಬ್ಯಾಕ್ ಅಷ್ಟೇ. ಬಟ್ ನಮ್ಗೆ ಪೂರ್ತಿ ಇನ್ನೆರಡು 3 ಇದೆಯಲ್ಲ, ದಿ 3 ರೆಕ್ಟ್ಯಾಂಗುಲರ್ ಲ್ಯಾಟ್ರಲ್ ಫೇಸಸ್ ಇರುತ್ತೆ. ಓಕೆ, ಇದನ್ನು ಕೇಳಿದಾನೆ ನೋಡಿ, ಹೌ ಮೆನಿ ಟ್ರಯಾಂಗುಲರ್ ಬೇಸಸ್ ಆ್ಯಂಡ್ ರೆಕ್ಟ್ಯಾಂಗುಲರ್ ಲ್ಯಾಟ್ರಲ್ ಸರ್ಫೇಸಸ್ ಆರ್ ಪ್ರೆಸೆಂಟ್ ಇನ್ ದಿ ಪ್ರಿಸಮ್ ಅಂತಂದರೆ 2 ಟ್ರಯಾಂಗುಲರ್ ಬೇಸಸ್, 3 ರೆಕ್ಟ್ಯಾಂಗುಲರ್ ಲ್ಯಾಟ್ರಲ್ ಫೇಸಸ್ ಆರ್ ಪ್ರೆಸೆಂಟ್ ಇನ್ ದಿ ಪ್ರಿಸಮ್. ನೋಡಿ, ಅದನ್ನೇ ಹೇಳೋದು, ಟೆಕ್ಸ್ಟ್ ಬುಕ್ ಮಧ್ಯ ತೆಗೆದು ಕ್ವೆಶನ್ಸ್ ಕೊಡ್ತಾರೆ, ಅಪ್ಲಿಕೇಶನ್ ಲೆವೆಲ್ 20% ಟಫ್ ಇರುತ್ತೆ ಅಂದರೆ ಈ ಥರ ಅಷ್ಟೇ. ವೆರಿ ಸಿಂಪಲ್, ಅರ್ಥ ಮಾಡಿಕೊಂಡ್ರೆ ತುಂಬ ಸಿಂಪಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಬನ್ನಿ, ಬಿ, ಡಿಫೈನ್ ದಿ ಆಂಗಲ್ ಆಫ್ ಪ್ರಿಸಮ್ ಅಂತ ಹೇಳಿ ಕೇಳಿದ್ದಾರೆ. ಡಿಫೈನ್ ದಿ ಆಂಗಲ್ ಆಫ್ ಪ್ರಿಸಮ್ ಅಂಡ್ ಆಂಗಲ್ ಆಫ್ ಡಿವಿಯೇಷನ್ ಆಫ್ ದಿ ಪ್ರಿಸಮ್. ಇದು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ನೋಡಿ, ಆಂಗಲ್ ಆಫ್ ಪ್ರಿಸಮ್ ಅಂದರೆ ದ ಆಂಗಲ್ ಬಿಟ್ವೀನ್ 2 ಲ್ಯಾಟ್ರಲ್ ಫೇಸಸ್. ನೋಡಿ, ಇದನ್ನು ನಾವು ಈಗ ನಾನು ಪ್ರಿಸಮ್ ಅಂತ ಹೀಗೆ ತೊಗೊಂಡ್ರೆ ಈ ಲ್ಯಾಟ್ರಲ್ ಫೇಸಸ್ ಮಧ್ಯೆ ಬರುತ್ತಲ್ಲ, ಇದನ್ನು ನಾನು ಆಂಗಲ್ ಆಫ್ ಪ್ರಿಸಮ್ ಅಂತ ಕರಿತೀನಿ. ಅಂದರೆ ದ ಆಂಗಲ್ ಬಿಟ್ವೀನ್ 2 ಲ್ಯಾಟ್ರಲ್ ಫೇಸಸ್ ಇಸ್ ಕಾಲ್ಡ್ ಆಂಗಲ್ ಆಫ್ ಪ್ರಿಸಮ್. ಅದೇ ನೋಡಿ, ಆಂಗಲ್ ಆಫ್ ಡಿವಿಯೇಷನ್ ಅಂತಂದರೆ ನಾವೇನಂತ ಹೇಳ್ತೀವಿ, ದ ಪೆಕ್ಯುಲಿಯರ್ ಶೇಪ್ ಆಫ್ ಪ್ರಿಸಮ್. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇದು ಇನ್ಸಿಡೆಂಟ್ ರೇ, ಇದು ರಿಫ್ರಾಕ್ಟ್ ಆಗುತ್ತೆ. ಓಕೆ, ಹಿಂಗೆ ಬರ್ಬೇಕಾದ್ರೆ ರಿಫ್ರಾಕ್ಟ್ ಆಗುತ್ತೆ, ಅದೇ ಮತ್ತೆ ಹಿಂಗೆ ಬೆಂಡ್ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ಇದು ಹೇಗೆ ಹೋಗಬೇಕಾಗಿತ್ತು, ಹೀಗೆ ಹೋಗಿದಾಗ ಇಲ್ಲಿಂದ ಬರೋವಂಥ ಇಲ್ಲಿ ಈ ಕಡೆ ನಾವು ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ. ಅಂದರೆ ದ ಪೆಕ್ಯುಲಿಯರ್ ಶೇಪ್ ಆಫ್ ಪ್ರಿಸಮ್ ಮೇಕ್ಸ್ ಅನ್ ಎಮರ್ಜೆಂಟ್ ರೇ ಬೆಂಡ್ ಅಟ್ ಅನ್ ಆಂಗಲ್ ಟು ದಿ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ. ಅದನ್ನು ನಾವು ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಹೇಳಿ ಕರಿತೀವಿ. ಓಕೆ, ಇದೆರಡೂ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕ್ಲಿಯರಾಗಿ ಪ್ರಿಸಮ್ ಹತ್ರ ಕೊಟ್ಟಿರ್ತಾರೆ, ಒಂದ್ಸರಿ ನೋಡ್ಕೊಳ್ಳಿ. ಆ್ಯಂಗಲ್ ಆಫ್ ಪ್ರಿಸಮ್ ಅಂತಂದರೆ ದ ಆ್ಯಂಗಲ್ ಬಿಟ್ವೀನ್ ದಿ ಲ್ಯಾಟ್ರಲ್ ಸರ್ಫೇಸಸ್ ಇಸ್ ಕಾಲ್ಡ್ ಆ್ಯಂಗಲ್ ಆಫ್ ಪ್ರಿಸಮ್. ಅದೇ ಆ್ಯಂಗಲ್ ಆಫ್ ಡಿವಿಯೇಷನ್ ಅಂದರೆ ದ ಪೆಕ್ಯುಲರ್ ಶೇಪ್ ಆಫ್ ಪ್ರಿಸಮ್ ಮೇಕ್ಸ್ ದಿ ಎಮರ್ಜೆಂಟ್ ರೇ. ನೋಡಿ, ಇಲ್ಲಿ ಎರಡು ಥರ, ಎಮರ್ಜೆಂಟ್ ರೇ bend at an angle to the direction of incident ray. This angle is called angle of deviation. Clear? Yeah. Next ನೋಡ್ತಾ ಬನ್ನಿ, coming to the in a given circuit figure ನೋಡ್ತಾ ಬನ್ನಿ, ಇದೊಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. in a given circuit diagram calculate the total resistance of the circuit, total current flowing in the circuit, total potential across R1 ಅಂತ ಹೇಳಿ ಕೇಳಿದ್ದಾನೆ. ಈಗ ಅಬ್ಸರ್ವ್ ಮಾಡಿ, ಇನ್ ದ ಗಿವನ್ ಸರ್ಕ್ಯೂಟ್ ಡಯಾಗ್ರಾಮ್ ಕ್ಯಾಲ್ಕುಲೇಟ್ ದಿ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್. ಟೋಟಲ್ ರೆಸಿಸ್ಟೆನ್ಸ್ ನೋಡಿ, ಟೋಟಲ್ ರೆಸಿಸ್ಟೆನ್ಸ್ ಅಂತ ನಾನು ಬರೋದಾದರೆ, ಫಸ್ಟ್ ದೀಸ್ ಟು ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಹೌದಾ, ಇವೆರಡು ಹೇಗಿದೆ? ಪ್ಯಾರಲಲ್ ಆಗಿದೆ.
ಸೊ ಪ್ಯಾರಲಲ್ ಆಗಿದ್ರೆ ಹೇಗೆ ತೊಗೊಳ್ತೀರಾ 1/12 ಪ್ಲಸ್ 1/12 ಕರೆಕ್ಟಾ. ಎಲ್ ಸಿ ಎಮ್ ಅಗೇನ್ 12 ಆಗುತ್ತೆ, 2/12 ಅವಾಗ ಏನಾಗುತ್ತೆ 12/2 ಆಗುತ್ತೆ, ಟೋಟಲ್ 6 ಓಮ್ ಬರುತ್ತೆ. ಇದ್ರ ಟೋಟಲ್ ನಾವು ಎರಡರದ್ದು ಕಾಂಬಿನೇಷನ್ ತೊಗೊಂಡ್ರೆ 6 ಓಮ್ ಬರುತ್ತೆ. ಈಗ ಮತ್ತೆ 6 ಓಮ್ 4 ಓಮ್ ಹೇಗೆ ಕನೆಕ್ಟ್ ಆಗಿದೆ, ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಅವಾಗ ಸೀರೀಸ್ ಆದರೆ ಡೈರೆಕ್ಟಾಗಿ ಆ್ಯಡ್ ಮಾಡ್ತೀವಿ, ಜಸ್ಟ್ ಹಾಗೆ ಬರೋದು ತೋರಿಸ್ತಿದ್ದೀನಿ. 6 + 4 10 ಓಮ್ ಆಯ್ತು. ಹಾಗಾದರೆ ಟೋಟಲ್ ರೆಸಿಸ್ಟೆನ್ಸ್ ಇನ್ ದಿ ಸರ್ಕ್ಯೂಟ್ ಇಸ್ 10 ಓಮ್. ಟೋಟಲ್ ಕರೆಂಟ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಕರೆಂಟ್ I = V/R. I = ಏನಾಗುತ್ತೆ V/R. ಸೊ ವಿ ಎಷ್ಟು ಕೊಟ್ಟಿದ್ದಾನೆ 20, ಆರ್ ಎಷ್ಟು ಬಂದಿದೆ 10 ಬಂದಿದೆ, ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬಂತು 2 ಆಂಪಿಯರ್ ಆಫ್ ಕರೆಂಟ್ ಬಂತು, 2 ಆಂಪಿಯರ್ ಆಫ್ ಕರೆಂಟ್. ಈಗ ನಿಮ್ಗೆ ಅವ್ನು ಕೇಳ್ತಾ ಇರೋದೇನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ R1 ಹತ್ರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಹೇಳಿ. ಅವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ V = ಏನಾಗುತ್ತೆ IR. ಕರೆಂಟ್ ಎಷ್ಟು ಬಂದಿದೆ 2 ಇಂಟು ರೆಸಿಸ್ಟೆನ್ಸ್ ಏನು 4, ಪರ್ಟಿಕ್ಯುಲರ್ ಆಗಿ ರೆಸಿಸ್ಟೆನ್ಸ್ ಹತ್ರ ಹೋದರೆ 8 ವೋಲ್ಟ್ ಬರುತ್ತೆ. ನೋಡಿ ಅಷ್ಟು ನಾನು ಇದರಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟು 12 ಓಮ್ ಪ್ಯಾರಲಲ್ ಕನೆಕ್ಟ್ ಆಗಿದೆ, ಅದರ ಎಫೆಕ್ಟಿವ್ ರೆಸಿಸ್ಟೆನ್ಸ್ 6 ಓಮ್ ಬರುತ್ತೆ. 6 4 ಸೀರೀಸಲ್ಲಿ ಆಗುತ್ತೆ, 10 ಆಗುತ್ತೆ. ನಾವಲ್ಲಿ ಕರೆಂಟ್ ಫೈಂಡ್ ಔಟ್ ಮಾಡಿದ್ರೆ 2 ಆಂಪಿಯರ್ ಆಗುತ್ತೆ. ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಪರ್ಟಿಕ್ಯುಲರ್ಲಿ 4 ಓಮ್ ಹತ್ರ ಅಂದರೆ ಕರೆಂಟ್ ಇಂಟು ರೆಸಿಸ್ಟೆನ್ಸ್ 8 ವೋಲ್ಟ್ ಆಯಿತು. ಕ್ಲಿಯರ್? ಯಾ. ಇನ್ನು ಫೈನಲ್ ಕ್ವೆಶನ್ಗೆ ಬರ್ತಾ ಇದ್ದೀನಿ. ಮೆನ್ಷನ್ ದಿ ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಸಲನಾಯ್ಡ್ ಆ್ಯಂಡ್ ದ ಸರ್ಕ್ಯುಲರ್ ಲೂಪ್ ಅಂತ ಕೇಳ್ತೇನೆ. ಅಂದರೆ ಈ ಸಲನಾಯ್ಡಲ್ಲಿ ಮತ್ತು ಸರ್ಕ್ಯುಲರ್ ಲೂಪಲ್ಲಿ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ, ಪ್ಯಾಟರ್ನ್ ಹೇಗಿರುತ್ತೆ ಅಂತಂದರೆ ಇದು ನೋಟ್ ಮಾಡ್ಕೊಳ್ಳಿ. ಸಲನಾಯ್ಡಲ್ಲಾದರೆ ಪ್ಯಾರಲಲ್ ಲೈನ್ಸ್, ದಿಸ್ ರಿಮೆಂಬರ್ ದಿಸ್, ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. ಓಕೆ, ಅದೇ ಸರ್ಕ್ಯುಲರ್ ಲೂಪ್ ಆದರೆ ಕಾನ್ಸೆಂಟ್ರಿಕ್ ಸರ್ಕಲ್ ಅಟ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಹೇಗಿರುತ್ತೆ, ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಲೂಪ್ ಆದರೆ ನೋಡ್ತಾ ಬನ್ನಿ, ಲೂಪ್ ಆದರೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಟ್ ಎವ್ರಿ ಪಾಯಿಂಟ್. ನೋಡಿ ಅಲ್ಲಿ ಬರೀ ಇದು ಒಂದೇ ಅಲ್ಲ, ಎವ್ರಿ ಪಾಯಿಂಟಲ್ಲಿ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಗಿರುತ್ತೆ. ಬಟ್ ಅಟ್ ಮಿಡಲ್ ಆಫ್ ದಿ ಇದನ್ನು ಕೂಡ ನೀವು ಬರಿಬೋದು. ಅಟ್ ದಿ ಮಿಡಲ್ ಆಫ್ ದಿ ಲೂಪಲ್ಲಿ ಏನಾಗುತ್ತೆ ಸ್ಟ್ರೈಟ್ ಲೈನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಹೌ ವಿಲ್ ದ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದಿ ಕರೆಂಟ್ ಆರ್ ರಿಲೇಟೆಡ್. ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟು ಹೇಗೆ ರಿಲೇಟೆಡ್ ಆಗಿದೆ ಅಂತ ಕೇಳ್ತಿದ್ದಾರೆ. ಅಲ್ಲಿ ಹೇಗಪ್ಪ ಅಂತಂದರೆ ದೇ ಆರ್ ಡೈರೆಕ್ಟ್. ಓಕೆ, ಸ್ಟ್ರೆಂತ್ ಹೇಗೆ ಯಾವುದ್ರ ಮೇಲೆ ಅಂತಂದರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಆ್ಯಂಡ್ ದ ಸ್ಟ್ರೈಟ್ ಕರೆಂಟ್ ಕಂಡಕ್ಟರ್ ಇನ್ಕ್ರೀಸಸ್ ಇನ್ ದಿ ಸ್ಟ್ರೆಂತ್ ಆಫ್ ಕರೆಂಟ್. ಓಕೆ, ಅಂದರೆ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್ ಜಾಸ್ತಿ ಆಗಬೇಕು ಅಂದರೆ ಕರೆಂಟ್ನ ಇನ್ಕ್ರೀಸ್ ಮಾಡ್ತೀವಿ. ಅಂದರೆ ದೇ ಆರ್ ಡೈರೆಕ್ಟ್ ಪ್ರಪೋರ್ಷನಲ್. ಇಫ್ ಇನ್ಕ್ರೀಸ್ ದಿ ಕರೆಂಟ್ ಇಟ್ ವಿಲ್ ಬಿ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್ ವಿಲ್ ಬಿ ಮೋರ್. ದೇ ಆರ್ ಡೈರೆಕ್ಟ್ಲಿ ಕನೆಕ್ಟೆಡ್ ಅಂತ ಹೇಳಿ ಬರಿಬೋದು. ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅರೌಂಡ್ ದಿ ಸ್ಟ್ರೈಟ್ ಕರೆಂಟ್ ಕಂಡಕ್ಟರ್ increases on increasing strength of current in the conductor and vice versa. ನೀವು ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್ ಜಾಸ್ತಿ ಮಾಡಿದ್ರು ಕರೆಂಟ್ ಜಾಸ್ತಿ ಇರುತ್ತೆ, ಅಥವಾ ಕರೆಂಟ್ನ ಜಾಸ್ತಿ ಮಾಡಿದ್ರು ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್ ಇರುತ್ತೆ. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ, ಇದೊಂದು ಜಸ್ಟ್ ಪೇಪರ್, ಸ್ಯಾಂಪಲ್ ಪೇಪರ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿರೋದು. ಕೆಮಿಸ್ಟ್ರಿ ಮತ್ತು ಬಯಾಲಜಿನ ರಮ್ಯಾ ಮ್ಯಾಮ್ ಡಿಸ್ಕಸ್ ಮಾಡ್ತಾರೆ. ಹೋಪ್ ಒಂದಷ್ಟು ಕ್ವೆಶನ್ಸ್ ನಿಮಗೆ ರೀಕಾಲ್ ಆಯಿತು, ಒಂದಷ್ಟು ಕಾನ್ಸೆಪ್ಟ್ಸ್ ರೀಕಾಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ನಾಳೆ ಎಕ್ಸಾಮ್ಸ್ ಎಲ್ಲರಿಗೂ ಚೆನ್ನಾಗಿ ಬರೀರಿ. ಓಕೆ, ನನ್ನ ಪ್ರಕಾರ ಈಸಿ ಇರುತ್ತೆ, ಡೋಂಟ್ ವರಿ. ಓಕೆ, ಆದಷ್ಟು ಕಾನ್ಸೆಪ್ಟ್ಸ್ ಕೊಟ್ಟ ಕ್ವೆಶನ್ ಓದಿದ ತಕ್ಷಣ ಫಸ್ಟ್ ಯಾವ ಲೆಸನ್ ಅಂತೇಳಿ ಕನೆಕ್ಟ್ ಮಾಡಿ, ಲೆಸನ್ನಲ್ಲಿ ಯಾವ ಕಾನ್ಸೆಪ್ಟ್ ಅಂತ ರಿಲೇಟ್ ಮಾಡಿ, ಆ ಕಾನ್ಸೆಪ್ಟಲ್ಲಿ ನೀವೇನು ಕಲ್ತಿದ್ದೀರಾ, ಅದು ಈ ಕ್ವೆಶನ್ಗೆ ಏನನ್ನು ನಾವು ಬರಿಬೋದು, ಯಾವ ಪಾಯಿಂಟ್ಸ್ನ ಬರಿಬೋದು ಅಂಥೇಳಿ ಒಂದ್ಸರಿ ರೀಕಾಲ್ ಮಾಡಿಕೊಂಡು ಬರೀರಿ. ಓಕೆ, ಫೈನಲಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಡೂ